PCOS ಅನ್ನುವಂತಹ ಸಮಸ್ಯೆ ಹಾಗೂ ಅದರ ತೀವ್ರತೆಯನ್ನು ಗಮನಿಸ್ತಾ ಇದ್ದಾಗ ಕಳೆದ ವರ್ಷದ ಅಂಕಿಅಂಶಗಳು ಕಣ್ಣೆದುರು ಬಂತು. ವರದಿಗಳು ಹೇಳುವಂತೆ ನಮ್ಮ ಭಾರತ ದೇಶದಲ್ಲಿ 5 ಮಹಿಳೆಯರಲ್ಲಿ ಒಬ್ಬ ಮಹಿಳೆ ಈ ಒಂದು PCOD ಅಥವಾ PCOS ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ 2025ನೇ ವರ್ಷದ ಒಂದು ವರದಿ ಹೇಳುತ್ತೆ. ಹಾಗೆ ಈ PCODಯ ಬಗ್ಗೆ, PCOS ರೋಗದ ಬಗ್ಗೆ, ಪಾಲಿಸಿಸ್ಟಿಕ್ ಓವೇರಿಯನ್ ಒಂದು ಡಿಸಾರ್ಡರ್ ಅಂತ ಏನ್ ಹೇಳ್ತೀವಿ, ಇದರ ಬಗ್ಗೆ ಆಯುರ್ವೇದದಲ್ಲಿ ಎಷ್ಟೊಂದು ಉಲ್ಲೇಖಗಳಿವೆ ಗೊತ್ತಾ? ಆಯುರ್ವೇದದಲ್ಲಿ ಇದನ್ನ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ, ಹಾಗೆ ಇದಕ್ಕೆ ಬೇಕಾದಂತಹ ಔಷಧಿಗಳು, ಚಿಕಿತ್ಸೆಗಳು ಹಾಗೂ ದಿನಚರಿಯಲ್ಲಿ ಮಾಡ್ಕೊಳ್ಳಬೇಕಾದಂತಹ ಬದಲಾವಣೆಗಳ ಬಗ್ಗೆ ಏನೇನು ಉಲ್ಲೇಖ ಇದೆ ಅದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡೋಣ. ಅಂದಹಾಗೆ PCOS ಅನ್ನೋದನ್ನ ಈಗ ಮತ್ತೆ ಪುನಃ ನಾಮಕರಣ ಮಾಡಲಾಗಿದೆ. ಏನಂತ ಗೊತ್ತಾ? ಈ PMOS ಅಂತ ಇದನ್ನ ಹೇಳ್ತಾರೆ. ಅಂದ್ರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಯಾಕಂತಂದ್ರೆ ಯಾವುದು ಮೊದಲು ಓವರಿಗೆ ಮಾತ್ರ ಸೀಮಿತ ಅಂತ ಶಾಸ್ತ್ರಗಳು ನಮ್ಮ ಈಗಿನ ಆಧುನಿಕ ವಿಜ್ಞಾನ ನಂಬಿತ್ತೋ ಅವರಿಗೂ ಈಗ ಅರ್ಥ ಆಗ್ತಾ ಇದೆ, ಇದು ಕೇವಲ ಓವರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇದು ನಿಮ್ಮ ಎಂಡೋಕ್ರೈನ್ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದು ಹಾಗೂ ನಿಮ್ಮ ಮೆಟಬಾಲಿಕ್ ಆಕ್ಟಿವಿಟೀಸ್ಗೆ ಇದು ಡೈರೆಕ್ಟ್ಲಿ ಕನೆಕ್ಟೆಡ್ ಅನ್ನೋದು ಅರ್ಥ ಆಗ್ತಾ ಇದೆ. ಆಯುರ್ವೇದದಲ್ಲಿ ಯಾವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಹಾರ್ಮೋನ್ಸ್ಗಳು ಅಂತ ವಿಷಯ ಬಂದಾಗ ಇಲ್ಲಿ ಥೈರಾಯ್ಡ್ ಹಾರ್ಮೋನ್ ಬೇರೆ, ಪ್ಯಾಂಕ್ರಿಯಾಸಿನ್ ಹಾರ್ಮೋನ್ ಬೇರೆ, ಅಥವಾ ಓವರಿಸಿಂದು ಹಾರ್ಮೋನ್ ಬೇರೆ, ಇದನ್ನೇನು ನೀವು ಬೇರೆ ಬೇರೆ ಅಂತ ಓದ್ತಾ ಇದ್ದೀರಾ, ಆದ್ರೆ ಒಳಗಡೆಯಲ್ಲಿ ಕೆಲಸ ಮಾಡುವಾಗ ಎಲ್ಲವೂ ಒಂದಕ್ಕೊಂದು ಸಪೋರ್ಟಿವ್ ಆಗೇ ಇರುತ್ತೆ. ಒಂದರಲ್ಲಿ ಆದಂತಹ ವ್ಯತ್ಯಾಸ ಇನ್ನೊಂದಕ್ಕೆ ಕೂಡ ಇಂಪ್ಯಾಕ್ಟ್ ಆಗೇ ಆಗತ್ತೆ ಅನ್ನೋದನ್ನ ನಾನು ಈಗಾಗ್ಲೇ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಈಗ ಆ PCOS ಅನ್ನುವಂಥದ್ದನ್ನ ಪುನಃ ನಾಮಕರಣ PMOS ಅಂತ ಮಾಡಿರೋದು ಕೂಡ ಇದನ್ನೇ ಸೂಚಿಸುತ್ತೆ. ಪಾಲಿ ಎಂಡೋಕ್ರೈನ್, ಇಲ್ಲಿ ಎಂಡೋಕ್ರೈನ್ ಗ್ರಂಥಿಗಳು ಇನ್ವಾಲ್ವ್ ಆಗಿರುವಂಥದ್ದು, ಹಾಗೆ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್, ಇಲ್ಲಿ ನಮ್ಮ ಓವರಿಯಲ್ಲಿ ಈ ಲಕ್ಷಣಗಳು ವ್ಯಕ್ತವಾದರೂ ಕೂಡ ನಮ್ಮ ಮೆಟಬಾಲಿಕ್ ಆಕ್ಟಿವಿಟೀಸ್ ಹಾಗೂ ಮೆಟಬಾಲಿಸಮ್ ಕೂಡ ಇದರಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಮೆಟಬಾಲಿಕ್ ಆಕ್ಟಿವಿಟಿ ಇನ್ವಾಲ್ವ್ಮೆಂಟ್ ಇಂದಾನೇ ಈ ಒಂದು PMOS ಬರುತ್ತೆ. ಮುಟ್ಟಿನ ಸಂಬಂಧಿ ಸಮಸ್ಯೆಗಳು ಕಂಡು ಬರುತ್ತೆ. ಸರಿಯಾದ ರೀತಿಯಲ್ಲಿ ಮುಟ್ಟು ಆಗೋದಿಲ್ಲ, ಅಥವಾ ಮುಟ್ಟಾದರೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ, ಅಥವಾ ಕೆಲವೊಮ್ಮೆ ತಿಂಗಳಿಗೆ ಸರಿಯಾಗಿ ಮುಟ್ಟು ಬರೋದಿಲ್ಲ, ಕೆಲವರಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಮುಟ್ಟು ಬರುವಂಥದ್ದು. ಅಷ್ಟೇ ಅಲ್ಲದೆ ಡಿಸ್ಮೆನೋರಿಯಾ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಬರುವಂತಹ ತೀವ್ರವಾದಂತಹ ಹೊಟ್ಟೆ ನೋವೇನಿದೆ, ಇದರ ಪ್ರಮಾಣ 2025ನೇ ಇಸ್ವಿಯ ಅಂಕಿಅಂಶ ಪ್ರಕಾರ ನಾವು ನೋಡೋದಾದ್ರೆ ಭಾರತೀಯ ಮಹಿಳೆಯರಲ್ಲಿ 80% ಮಹಿಳೆಯರು ಮುಟ್ಟಿನ ಸಂಬಂಧಿ ನೋವಿನಿಂದ ಬಳಲ್ತಾ ಇದ್ದಾರೆ ಅನ್ನೋದು ನೋಡಿದಾಗ ಆಶ್ಚರ್ಯ ಅನಿಸ್ತು. ಹಾಗಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನಮ್ಮ ಮಹಿಳೆಯರು ಸಫರ್ ಆಗ್ತಿದ್ದಾರೆ, ನೋವಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಏನಿರಬಹುದು? ಆಯುರ್ವೇದದಲ್ಲಿ ಇದರ ಪರಿಹಾರವನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೊಳ್ಬಹುದು? ನೋಡಿ, ಅಂಕಿಅಂಶಗಳು ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನ್ ಹೇಳುತ್ತೆ ಅಂತಂದ್ರೆ, ಗರ್ಭಕೋಶ ಹಾಗೂ ನಮ್ಮ ಯೋನಿದ್ವಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ 50% ಮಹಿಳೆಯರು ಬಳಲ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಈ ಗರ್ಭಕೋಶ ಹಾಗೂ ಗರ್ಭನಾಳ, ಅಂಡಾಣುಕೋಶಗಳು, ಯೋನಿದ್ವಾರ, ಇದೆಲ್ಲ ನಮ್ಮ ಒಂದು ಪ್ರಜನನಾಂಗ ವ್ಯೂಹ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು 50%ಕ್ಕೂ ಹೆಚ್ಚಿನ ಮಹಿಳೆಯರು ಬಳಲ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತಾನೆ ಅರ್ಥ ಅಲ್ವಾ? ಯಾವ ದೇಶ ಇಡೀ ಜಗತ್ತಿಗೆ ಆಯುರ್ವೇದ ಜ್ಞಾನವನ್ನ ನೀಡಿದೆಯೋ, ಯಾವ ದೇಶ ಇಡೀ ಜಗತ್ತಿಗೆ ಆರೋಗ್ಯದ ಭಾಗ್ಯವನ್ನ ಕರುಣಿಸಿದೆಯೋ ಅಂತಹ ದೇಶದ ಮಹಿಳೆಯರು ಇಷ್ಟೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದು ಇಷ್ಟು ಪ್ರತಿಶತ. ಮುಟ್ಟಿನ ನೋವಂತೂ 80%ಕ್ಕೂ ಹೆಚ್ಚು ಪ್ರತಿಶತ ಜನರು ಬಳಲ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಒಂದು ಖೇದಕರವಾದಂತಹ ವಿಷಯ ಅಲ್ವಾ? ಆಯುರ್ವೇದ ಇದನ್ನ ಅರ್ಥ ಮಾಡ್ಕೊಳ್ಳುವಾಗ ಮೊದಲನೇದಾಗಿ ಅಗ್ನಿ, PCOD, PCOS, PMOS ನೀವು ಯಾವುದೇ ಹೆಸರಿಂದ ಕರೀರಿ, ಆಯುರ್ವೇದ ಹೇಳೋದು ಎಲ್ಲ ರೋಗಗಳಿಗೂ ಮೂಲ ಅಗ್ನಿ. ರೋಗಾಹ ಸರ್ವೇ ಅಪಿ ಮಂದಾಗ್ನವ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದಯವಿಟ್ಟಿಂದ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಬಿಡಿ. ಚರಕಾಚಾರ್ಯರು ಹೇಳ್ತಾರೆ, ಯಾವುದೇ ರೋಗ ನಿಮ್ಗೆ ನೀವು ಇಲ್ಲಿ ತನಕ ಜೀವನದಲ್ಲಿ ಕೇಳಿರೋ ಎಲ್ಲಾ ರೋಗದ ಹೆಸರುಗಳನ್ನ ಹೇಳಿದ್ರು ಸಹ ಆ ಎಲ್ಲ ರೋಗಗಳ ಮೂಲ ಇರೋದು ಅಗ್ನಿಯಲ್ಲಿ. ರೋಗಾಹ ಸರ್ವೇ ಅಪಿ ಮಂದಾಗ್ನವ್. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನಮ್ಮ ಚರಕಾಚಾರ್ಯರು.
ಹೀಗೆ PCOS ಅಥವಾ PCOD ಅಥವಾ PMOS ಅಥವಾ ನಿಮ್ಮ ಮುಟ್ಟಿನ ಸಂಬಂಧಿ ಸಮಸ್ಯೆಗಳಲ್ಲಿ ಕೂಡ ಮೂಲ ಶುರುವಾಗೋದು ನಿಮ್ಮ ಅಗ್ನಿಯಿಂದ. ಯಾವಾಗ ನಿಮ್ಮ ಆಹಾರ ಸೇವನೆಯ ಕ್ರಮದಲ್ಲಿ ಬದಲಾವಣೆ ಆಗತ್ತೆ, ಆಹಾರ ಸೇವಿಸುವ ರೀತಿ ವ್ಯತ್ಯಾಸ ಆಗತ್ತೆ, ಸಮಯ ವ್ಯತ್ಯಾಸ ಆಗತ್ತೆ, ಆಹಾರದಲ್ಲಿ ನೀವು ತೆಗೆದುಕೊಳ್ತಾ ಇರುವಂತಹ ಆಹಾರದ ಗುಣಮಟ್ಟ ಹಾಗೂ ಆಹಾರದಲ್ಲಿರುವಂತಹ ಕೆಮಿಕಲ್ಸ್ಗಳ ಪ್ರಮಾಣ ಯಾವಾಗ ಜಾಸ್ತಿ ಆಗ್ತಾ ಬರುತ್ತೆ, ಆಗ ನಿಮ್ಮ ಅಗ್ನಿ ಹಾಳಾಗತ್ತೆ. ಆ ಆಹಾರದಿಂದ ಆದಂತಹ ವ್ಯತ್ಯಾಸ ನಿಮ್ಮ ಅಗ್ನಿಯನ್ನ ಹಾಳು ಮಾಡಿದಾಗ ಜೀರ್ಣಕ್ರಿಯೆಯ ನಂತರದಲ್ಲಿ ಧಾತ್ವಾಗ್ನಿಯಾಗಿ ಏನು ನೀವು ತಿನ್ನಂತ ಆಹಾರ ಪಚನವಾದ ನಂತರ ಆ ಪಚನವಾದ ಆಹಾರ ನಿಮ್ಮ ದೇಹದ ಅಂಗಾಂಗಗಳಾಗಿ ಪರಿವರ್ತನೆ ಆಗುವ ಅಗತ್ಯ ಇರುತ್ತೋ ಅಲ್ಲಿ ಮತ್ತೆ ಪುನಃ ತೊಂದರೆ ಉಂಟಾಗತ್ತೆ. ರಸ, ರಕ್ತ, ಮಾಂಸ, ಮೇದ ಈ ರೀತಿಯಾಗಿ ಸಪ್ತ ಧಾತುಗಳಲ್ಲಿ ಅಗ್ನಿ ದೃಷ್ಟಿ ಕಂಡು ಬರುತ್ತೆ. ಈ ಸಪ್ತ ಧಾತುಗಳಲ್ಲಿ ಅಗ್ನಿ ದೃಷ್ಟಿ ಬಂದಾಗ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ನಡೀತಾ ಇರುವಂತಹ ಚಯಾಪಚಯ ಕ್ರಿಯೆಗಳಿಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಅಗ್ನಿಯಲ್ಲಿ ದುರ್ಬಲತೆ ಕಂಡು ಬಂದಾಗ ಅಥವಾ ಅಗ್ನಿಯಲ್ಲಿ ದೃಷ್ಟಿ ಕಂಡು ಬಂದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಕಂಡುಕೊಳ್ಳುತ್ತೆ. ಅದರಲ್ಲಿ PCOD ಕೂಡ ಒಂದು. ಹಾಗೆ ದಿನಚರಿ, ಯಾವಾಗ ನಮ್ಮ ದೇಹ ಜಾಸ್ತಿ ಸಮಯ ಈ ತರ ಕೂತಿರೋದು ಅಥವಾ ಮಲಗಿರೋದು ಇದೇ ಒಂದು ದೇಹದ ಭಂಗಿಗೆ ಮಾತ್ರ ಸೆಟ್ ಆಗ್ಬಿಡತ್ತೆ. ಈ ದೇಹಕ್ಕೆ ನೆಲಕ್ಕೆ ಕೂರೋದು, ಏಳೋದು, ಬೆಟ್ಲು ಹತ್ತೋದು, ಇಳಿಯೋದು, ದೇಹದ ಎಲ್ಲ ಅಂಗಾಂಗಗಳಿಗೆ ಮೂಮೆಂಟ್ ಅನ್ನ ಕೊಡದೇ ಇರೋದು. ಹಾಗೆ ಅಷ್ಟೇ ಅಲ್ಲದೆ ನಮ್ಮ ಇಡೀ ದೇಹದಲ್ಲಿ ನೋಡಿ ಎಷ್ಟೊಂದು ಗಂಟುಗಳಿದಾವೆ, ಈ ಎಲ್ಲ ಗಂಟುಗಳಿಗೆ ಮೂಮೆಂಟ್ ಮಾಡುವ ಶಕ್ತಿ ಇದೆ. ಆದ್ರೆ ನಮ್ಮ ದಿನನಿತ್ಯದಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಮಹಿಳೆ ಜಾಸ್ತಿ ಸಮಯ ಕೂತು ಕೆಲಸ ಮಾಡುವಂಥದ್ದು. ಈಗ ಆಫೀಸಲ್ಲಿ ಕೂತಿದ್ದೀನಿ ಅಂತ ಅಂದ್ರೆ 8 ರಿಂದ 10 ಗಂಟೆಗಳ ಕಾಲ ಕೂತಲ್ಲಿಯೇ ಕೆಲಸ ಮಾಡುವಂಥದ್ದು. ಹಾಗೆ ಮೊದಲಿನ ಕಾಲದಲ್ಲಿ ಮಾಡ್ತಾ ಇದ್ದಂತೆ ಹತ್ತೋದು, ಇಳಿಯೋದು, ನೆಲಕ್ಕೆ ಕೂರೋದು, ಏಳೋದು ಈ ಎಲ್ಲ ಚಟುವಟಿಕೆಗಳಲ್ಲಿ ತುಂಬಾನೇ ವ್ಯತ್ಯಾಸ ಆಗಿರುವಂಥದ್ದು ಕೂಡ ಒಂದು ಕಾರಣ. ನಮ್ಮ ದೇಹಕ್ಕೆ ನಿಯಮಿತವಾದ ವ್ಯಾಯಾಮ ಇಲ್ಲದೆ ಇದ್ದಾಗ ಕೂಡ PMOS ಅಂತಹ ಸಮಸ್ಯೆಗಳು, ಮುಟ್ಟಿನ ಸಂಬಂಧಿ ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ. ಇನ್ನು ಸ್ಟ್ರೆಸ್ ಅನ್ನುವಂಥದ್ದು ನೇರವಾಗಿ ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳ ಮೇಲೆ, ನಿಮ್ಮ ಗ್ರಂಥಿಗಳ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದು ಈಗಾಗಲೇ ಹಲವಾರು ರಿಸರ್ಚ್ ಪೇಪರ್ಸ್ಗಳು ಅದ್ರ ಬಗ್ಗೆ ಪಬ್ಲಿಷ್ ಆಗಿದ್ದಾವೆ. ನಿಮ್ಮಲ್ಲಿನ ಒಂದು ಮಾನಸಿಕವಾದಂತಹ ಗೊಂದಲ, ಸ್ಟ್ರೆಸ್ ಅನ್ನುವಂಥದ್ದು ಖಂಡಿತವಾಗಿ ಹಾರ್ಮೋನ್ಗಳ ವ್ಯತ್ಯಾಸವನ್ನ ಉಂಟು ಮಾಡುತ್ತೆ. ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಅಂಡಾಣು ಬಿಡುಗಡೆ ಆಗದೇ ಇರಬಹುದು, ಅಥವಾ ಅತಿಯಾದ ರಕ್ತಸ್ರಾವ ಆಗ್ಬಹುದು, ಅಥವಾ ಅನಿಯಮಿತವಾದಂತಹ ಮುಟ್ಟಿನ ತಿಂಗಳುಗಳು ಬರಬಹುದು, ಅಥವಾ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಎದೆಯಲ್ಲಿ ನೋವು ಬರುವಂಥದ್ದು, ಸ್ತನಗಳಲ್ಲಿ ಗಡ್ಡೆ ತರ ಫೀಲ್ ಆಗುವಂಥದ್ದು, ಸ್ತನ ತುಂಬಾ ಭಾರ ಅನಿಸೋದು, ಸ್ತನದಲ್ಲಿ ಚುಚ್ಚಿದ ರೀತಿಯಲ್ಲಿ ನೋವು ಆಗುವಂಥದ್ದು, ಇಂತಹ ಸಮಸ್ಯೆಗಳು ಕೂಡ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತೆ ಕಂಡು ಬರುತ್ತೆ. ಹೀಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಆಯುರ್ವೇದದಲ್ಲಿ ಕೂಡ ಉಲ್ಲೇಖ ಇದೆ. ಹಾಗೂ ಅದರ ಚಿಕಿತ್ಸೆಯನ್ನ ಹೇಳುವಾಗ ಮೊಟ್ಟ ಮೊದಲನೇದಾಗಿ ನಿಧಾನ ಪರಿವರ್ತನ, ಅಂದ್ರೆ ಯಾವ ಕಾರಣದಿಂದ ನಮ್ಮಲ್ಲಿ ರೋಗ ಬಂದಿದೆ ಅದನ್ನ ಮೊದಲು ನಾವು ದೂರ ಮಾಡ್ಬೇಕು. ಉದಾಹರಣೆಗೆ, ನಿಮ್ಮ ಆಹಾರ ಪದ್ಧತಿ ಸರಿ ಇರ್ಲಿಲ್ಲ, ತುಂಬಾ ಒತ್ತಡದಲ್ಲಿದ್ರಿ, ನೀವು ವ್ಯಾಯಾಮ ಮಾಡ್ತಿರ್ಲಿಲ್ಲ ಅಂದಾಗ ಇವೆಲ್ಲ ನಿಧಾನ ಅಂದ್ರೆ ಕಾರಣಗಳು ಅಂತ ಅರ್ಥ. ಈ ಕಾರಣಗಳಿಂದ ನಿಮ್ಮಲ್ಲಿ ಈ ರೋಗ ಬಂದದಿದ್ರೆ ಮೊದಲು ಅದನ್ನ ಸರಿಪಡಿಸ್ಕೋಬೇಕು. ಇದೊಂಥರ ಫಸ್ಟ್ ಏಡ್ ಇದ್ದಂಗೆ. ರೋಗ ಬಂದಾಗ ಫಸ್ಟ್ ಏಡ್ ಏನ್ ಮಾಡ್ಬೇಕು ನೀವು? ಮೊಟ್ಟ ಮೊದಲು ಆಹಾರದ ಸಮಯವನ್ನ ನಿಗದಿಪಡಿಸಿ, ಆ ಸಮಯಕ್ಕೆ ನಿಯಮಿತವಾಗಿ ಪೌಷ್ಟಿಕ ಆಹಾರದ ಸೇವನೆಯನ್ನ ಮಾಡಿ. ಹಾಗೆ ಎರಡನೇದಾಗಿ ದಿನನಿತ್ಯದಲ್ಲಿ ವ್ಯಾಯಾಮವನ್ನ ನೀವು ಜೋಡಿಸಿಕೊಳ್ತಾ ಬನ್ನಿ. ಪ್ರತಿದಿನ ದೇಹದ ಪ್ರತಿ ಗಂಟುಗಳಿಗೆ ಚಲನೆ ಕೊಡಬೇಕು. ಹಾಗೆ ದಿನದಲ್ಲಿ ಕನಿಷ್ಠ 20 ರಿಂದ 40 ನಿಮಿಷ ದೈಹಿಕ ವ್ಯಾಯಾಮವನ್ನ ಮಾಡಬೇಕು. ಈ ಒಂದು ಚಟುವಟಿಕೆಯನ್ನ ಕೂಡ ನೀವು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಬನ್ನಿ. ಹಾಗೆ ಮೂರನೆಯದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅತಿಯಾದ ಟೆನ್ಷನ್ ತಗೊಳ್ಳುವಂಥದ್ದು, ತುಂಬಾ ತಲೆಬಿಸಿ ಮಾಡ್ಕೊಳ್ಳುವಂಥದ್ದು, ಕೊರಗ್ತಾ ಇರುವಂಥದ್ದು, ಬೇಸರದಲ್ಲಿರೋದು, ಅಳ್ತಾ ಇರೋದು, ತುಂಬಾ ಕೋಪ ಮಾಡ್ಕೊಳ್ಳೋದು, ಈ ಎಲ್ಲ ಮಾನಸಿಕವಾದಂತಹ ಭಾವನೆಗಳು ಅತಿಯಾದಾಗ ಇದು ಕೂಡ ನಿಮ್ಮ ಮುಟ್ಟಿನ ಸಂಬಂಧಿ ಸಮಸ್ಯೆಗಳನ್ನ ಹೆಚ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಭಯ, ಉದ್ವೇಗ, ಆತಂಕ, ಗೊಂದಲ, ದ್ವೇಷ, ಕೋಪ, ಅಳು ಈ ಎಲ್ಲ ಭಾವನೆಗಳು ಅತಿಯಾದಾಗ ನಿಮ್ಮಲ್ಲಿ ಮುಟ್ಟಿನ ಸಮಸ್ಯೆ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸೊ ನಿಧಾನ ಪರಿವರ್ತನ ಅಂದ್ರೆ ಫಸ್ಟ್ ಏಡ್ ತರದಲ್ಲಿ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಇದು 3 ಬದಲಾವಣೆ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನ ಒಮ್ಮೆ ಭೇಟಿಯಾಗಿ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ಅದಕ್ಕೆ ಅನುಗುಣವಾದ ಔಷಧಿಯನ್ನ ಪಡ್ಕೊಳ್ಬಹುದು. ಯಾಕಂತಂದ್ರೆ ಇಲ್ಲಿ PCOD ಅನ್ನುವಂಥದ್ದು ಕೇವಲ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಮಕ್ಕಳಾಗೋದಕ್ಕಷ್ಟೇ ಸಮಸ್ಯೆ ಅಂತ ಅನ್ಕೋಬೇಡಿ. ಯಾವಾಗ ನಿಮ್ಮ ಈ ಒಂದು PMOS ಅಂತ ಈಗ ಮರುನಾಮಕರಣ ಮಾಡಿರೋದು ಇದಕ್ಕೋಸ್ಕರವೇ.
ಇದು ಕೇವಲ ಗರ್ಭಕೋಶಕ್ಕೆ ಅಥವಾ ಕೇವಲ ಅಂಡಾಣುಕೋಶಕ್ಕೆ ಸಂಬಂಧಪಟ್ಟಂತ ರೋಗವೇ ಅಲ್ಲ. ಇದೇನ್ ಮಾಡುತ್ತೆ, ನಿಮ್ಮ ಇಡೀ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ತುಂಬಾ ಸಮಯ ನಿಮ್ಮಲ್ಲಿ ಈ ವ್ಯತ್ಯಾಸಗಳು, ಮುಟ್ಟಿನ ಸಮಸ್ಯೆಗಳು ಬರ್ತಾ ಇದ್ದವರಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಕೂಡ ಜಾಸ್ತಿ. ಶುಗರ್ ಕೂಡ ಅರ್ಲಿ ಏಜ್ ಅಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಮಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮೆಟಬಾಲಿಸಮ್, ಜೀರ್ಣಕ್ರಿಯೆ ಹಾಳಾಗೋದು, ಹೊಟ್ಟೆಯಲ್ಲಿ ಸದಾಕಾಲ ಬ್ಲೋಟಿಂಗ್ ತರ ಫೀಲ್ ಆಗೋದು, ಹೊಟ್ಟೆ ಉಬ್ಬರ ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿ ನೋವು, ಜೀರ್ಣ ಸರಿ ಆಗ್ತಿಲ್ಲ, ಮಲ ವಿಸರ್ಜನೆ ಸರಿಯಾಗಿ ಆಗ್ತಿಲ್ಲ, ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವರಿಗೆ ಮಲ ಪದೇ ಪದೇ ವಿಸರ್ಜನೆ ಆಗ್ಬೋದು, IBS ತರ ಸಿಂಪ್ಟಮ್ಸ್ ಗಳು ಕಾಣ್ಕೊಳ್ಬಹುದು. ಇದೆಲ್ಲವೂ ಕೂಡ ಮುಟ್ಟಿನ ಸಮಸ್ಯೆಯ ಕಾರಣದಿಂದ ನಿಮ್ಮಲ್ಲಿ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಅಗ್ನಿ ದೃಷ್ಟಿ ಆಗಿರುತ್ತೆ. ಅಗ್ನಿ ದೃಷ್ಟಿ ಆದಾಗ ನಿಮ್ಮಲ್ಲಿ ಒಂದೇ ಅತಿಯಾದ ಕಾನ್ಸ್ಟಿಪೇಷನ್ ಅಥವಾ ಅತಿಯಾದಂತಹ ಈ ಒಂದು ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್, ಪದೇ ಪದೇ ಮೋಷನ್ಗೆ ಹೋಗ್ಬೇಕು, ಮೋಷನ್ ಕ್ಲಿಯರ್ ಅಂತ ಅನ್ಸೋದಿಲ್ಲ, ಹೋದಾಗೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ, ಅದು ಕೂಡ ಪ್ರಾಪರ್ಲಿ ಫಾರ್ಮ್ಡ್ ಸ್ಟೂಲ್ಸ್ ಇರೋದಿಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಮಟೀರಿಯಲ್, ಸರಿಯಾಗಿ ಜೀರ್ಣವಾಗದೇ ಇರುವ ಆಹಾರ ದ್ರವ್ಯಗಳು ನಿಮ್ಮ ಮಲ ವಿಸರ್ಜನೆಯಲ್ಲಿ ನೋಡಲಿಕ್ಕೆ ಸಿಗತ್ತೆ. ಅಂದರೆ ನಿಮ್ಮಲ್ಲಿ ಜೀರ್ಣಕ್ರಿಯೆ ಕೂಡ ಹಾಳಾಗ್ತಾ ಇದೆ. ಅಂಡ್ ಈ ಜೀರ್ಣಕ್ರಿಯೆ ಹಾಳಾಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಮುಟ್ಟಿನ ಸಮಸ್ಯೆ ಹೆಚ್ಚಾಗ್ಬೋದು. ಅಂಡ್ ಮುಟ್ಟಿನ ಸಮಸ್ಯೆಯಿಂದಾಗಿ ಜೀರ್ಣಕ್ರಿಯೆ ಇನ್ನಷ್ಟು ಹಾಳಾಗ್ಬೋದು. ಇವೆರಡು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದ್ದಂತೆ. ಹೀಗೆ ಈ ಮುಟ್ಟಿನ ಸಂಬಂಧಿ ಸಮಸ್ಯೆಗಳು ಅಗ್ನಿಯಿಂದ ಶುರುವಾಗಿ ನಿಮ್ಮ ದೇಹದ ಸಾರ್ವದೈಹಿಕವಾದ ಸಿಂಪ್ಟಮ್ಸ್ಗಳು, PCOD ಇರೋರಲ್ಲಿ ಅತಿಯಾಗಿ ತೂಕ ಹೆಚ್ಚಾಗುವಂಥದ್ದು ಸರ್ವೇ ಸಾಮಾನ್ಯ, ಕೂದಲು ಉದುರುವಂಥದ್ದು, ಮುಖದ ಮೇಲೆ ಕೂದಲುಗಳು ಬೆಳೆಯುವಂಥದ್ದು, ಸ್ತನಗಳ ಮೇಲೆ ಹೊಕ್ಕಳುವ ಹತ್ತಿರದಲ್ಲಿ ಕೂದಲು ಬೆಳೆಯುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳ ಮುಟ್ಟಾಗದೇ ಇರುವಂಥದ್ದು, ಆ ಮುಟ್ಟಿನ ಸಮಯದಲ್ಲಿ ಸಿಕ್ಕಾಪಟ್ಟೆ ನೋವು ಬರೋದು. ಭಾರತ ದೇಶದಲ್ಲಿ 80% ಮಹಿಳೆಯರು ಈ ಮುಟ್ಟಿನ ಸಂಬಂಧಿ ನೋವಿನಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ನೀವು ಅಂದಾಜು ಹಾಕ್ಬೋದು ಎಷ್ಟರ ಮಟ್ಟಿಗೆ ನಮ್ಮ ಆಹಾರ ವಿಹಾರ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತ. ಆಯುರ್ವೇದದಲ್ಲಿ ನಾವು ಈಗ ಇಲ್ಲಿ ಬಳಸ್ತಾ ಇರುವಂತಹ ಈಗ ಶತಾವರಿ ರಸಾಯನ ಇರ್ಬೋದು, ಶತಾವರಿ ಚೂರ್ಣಗಳಾಗಿರ್ಬೋದು, ಇಂತಹ ಅದ್ಭುತವಾದಂತಹ ಔಷಧಿ ದ್ರವ್ಯಗಳನ್ನ ನಾವಿಲ್ಲಿ ಸ್ವತಃ ಬೆಳೆದು ಔಷಧಿನ ತಯಾರಿಸ್ತಾ ಇದ್ದೇವೆ. ಇವೆಲ್ಲವೂ ಕೂಡ ನಿಮ್ಮ ಹಾರ್ಮೋನ್ಸ್ಗಳನ್ನ ಪುನಃ ರೀಸೆಟ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಾವಿಲ್ಲಿ ಕೆಲವೊಂದು ಸಿಂಪಲ್ ಆದಂತಹ ಔಷಧಿಗಳಿಂದ, ಈಗ ಜೀರಕಾದಿ ಟ್ಯಾಬ್ಲೆಟ್ ಆಗಿರ್ಬೋದು, ನಿಮ್ಮ ಅಗ್ನಿಯನ್ನ ಪುನಃ ನಾವು ಉತ್ತೇಜನಗೊಳಿಸುವಂತಹ ದೀಪನ ಪಾಚನ, ಇಂತಹ ಹಲವಾರು ಔಷಧಿನ ನಾವು ಇಲ್ಲೇ ಬೆಳೆದು ತಯಾರಿಸ್ತೇವೆ. ಯಾಕೆ ಅಂತಂದ್ರೆ ಈ ಔಷಧಿಗಳು ನಿಮ್ಮ ಅಗ್ನಿಯನ್ನ ಪುನಃ ರೀಸೆಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಅದರಿಂದಾಗಿ ನಿಮ್ಮ PCOS ಸಮಸ್ಯೆ ಏನಿದೆ ಅದು ನಿವಾರಣೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದದ ಪಂಚಕರ್ಮ ವಿಭಾಗದಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ ಮೊದಲಾದಂತಹ ಚಿಕಿತ್ಸೆಗಳು ನಿಮ್ಮ ಈ ಮುಟ್ಟಿನ ಸಂಬಂಧಿ ಸಮಸ್ಯೆಯಿಂದ ನಿಮ್ಮನ್ನ ಪೂರ್ತಿಯಾಗಿ 100% ನಿಮ್ಮನ್ನ ಹೊರತರಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಜೀವನದ ಗುಣಮಟ್ಟವನ್ನ ಹೆಚ್ಚು ಮಾಡುತ್ತೆ, ಆರೋಗ್ಯವನ್ನ ಹಾಗೂ ಆತ್ಮವಿಶ್ವಾಸವನ್ನ ನಿಮಗೆ ಕೊಡುವಲ್ಲಿ ಇದು ಸಹಾಯ ಮಾಡುತ್ತೆ. ಹೀಗೆ ಈ ಒಂದು ಮುಟ್ಟಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ನಮ್ಮ ಭಾರತೀಯ ಮಹಿಳೆಯರಿಗೆ ನನ್ನ ಕಿವಿ ಮಾತೇನಂತಂದ್ರೆ, ಒಂದನೇದಾಗಿ ನಿಮ್ಮ ಆಹಾರದಲ್ಲಿ ಪುನಃ ಶಿಸ್ತನ್ನ ತನ್ನಿ, ಸಮಯ ಮತ್ತು ಪೌಷ್ಟಿಕಾಂಶ ಎಲ್ಲರ ಬಗ್ಗೆ ಗಮನ ಕೊಡಿ. ಹಾಗೇನೆ ಪ್ರತಿನಿತ್ಯ ವ್ಯಾಯಾಮಕ್ಕಾಗಿ ಸಮಯವನ್ನ ಮೀಸಲಿಡಿ. ಕನಿಷ್ಠ 20ರಿಂದ 40 ನಿಮಿಷ ವ್ಯಾಯಾಮವನ್ನ ಮಾಡಲೇಬೇಕು. ನೀವು ದಪ್ಪಗಿರ್ಲಿ ಸಣ್ಣಗಿರ್ಲಿ ವ್ಯಾಯಾಮವನ್ನ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಬೇಕು. ಹಾಗೆ ಒಳ್ಳೆಯ ನಿದ್ದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಪ್ರಶಾಂತವಾದಂತಹ ಮನಸ್ಸು, ಮಾನಸಿಕ ಭಾವನೆಗಳ ಮೇಲಿನ ಹತೋಟಿ, ಇದಿಷ್ಟು ವಿಷಯಗಳನ್ನ ನೀವು ಕಾಳಜಿ ತಗೊಂಡ್ರೆ ವರ್ಷಕ್ಕೊಮ್ಮೆ ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ರೆ, ಅಷ್ಟೇ ಅಲ್ಲದೆ ನಿಮ್ಮ ರೋಗದಿಂದ ಹೊರಬರ್ಲಿಕ್ಕೆ ಬೇಕಾದಂತಹ ಪ್ರಾಪರ್ ಕನ್ಸಲ್ಟೇಷನ್, ಅದಕ್ಕೆ ಬೇಕಾದ ಮೆಡಿಸಿನ್ಸ್, ಫಾಲೋ ಪಥ್ಯ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ದೇ ಹೋದಾದಲ್ಲಿ ಖಂಡಿತವಾಗಿ ನೀವು ಕೂಡ ಈ ಸಮಸ್ಯೆಯಿಂದ ಹೊರಬರ್ಬೋದು, ಸಂಪೂರ್ಣವಾದ ಆರೋಗ್ಯವನ್ನ ನೀವು ಪಡೆದುಕೊಳ್ಬಹುದು. ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಟ್ಟಿನ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಅದಕ್ಕೆ ಆಯುರ್ವೇದದಲ್ಲಿರುವಂತಹ ಉಲ್ಲೇಖಗಳನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಈ ಮಾಹಿತಿ ಏನಾದ್ರೂ ನಿಮ್ಗೆ ಉಪಯುಕ್ತ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಆಗ ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪಲಿಕ್ಕೆ ಸಹಾಯವಾಗುತ್ತೆ. ಹಾಗೆ ನಮ್ಮ ಚಾನೆಲ್ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.